ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತಿಳ್ಕೊಳ್ಳೋಣ ಯಮಧರ್ಮರಾಯ ಅಂದರೆ ಯಾರು ಅಂತ. ಯಮಧರ್ಮರಾಯ ಅಂದರೆ ಸಾವಿನ ರಾಜ ಅಂತ, ಸಾವಿನ ರೂಪ. ಯಾವ ಮನುಷ್ಯನ ಯಾವ ಪ್ರಾಣಿಯ ಆಯುಸ್ಸು ಮುಗಿದಿರುತ್ತೋ ಅವನ ಆಯುಷ್ಸು ಮುಗಿದ ನಂತರ ಅವನನ್ನು ಈ ಭೂಲೋಕದಿಂದ ಕರ್ಕೊಂಡು ಹೋಗುವಂಥ ಕೆಲಸನ ಯಮಧರ್ಮರಾಯ ಮಾಡ್ತಿರ್ತಾನೆ. ಅವನಿಗೆ ಅನೇಕ ಜನ ಕಿಂಕರರು ಅಂತಿರ್ತಾರೆ, ಅವನ ಅಸಿಸ್ಟೆಂಟ್ಸ್ ನೀವು ಹೇಳ್ಬೋದು, ಸೈನಿಕರ ಥರ. ಸಣ್ಣ ಪುಟ್ಟ ಪ್ರಾಣಿಗಳಿಗೆಲ್ಲ ಅವರು ಕಿಂಕರನ್ನು ಕಳಿಸ್ತಾನೆ. ಯಾವ ಪ್ರಾಣಿಯ ಅಥವಾ ಯಾವ ಮನುಷ್ಯನ ಆಯುಷ್ಯು ಮುಗ್ದಿರ್ತದೋ ಅವನನ್ನು ಪ್ರಾಣ ತೆಗಿಲಿಕ್ಕೆ ತಗೊಂಡು ಬರಲಿಕ್ಕೆ ಯಮಕಿಂಕರರು ಬರ್ತಾರೆ ಅನ್ನೋ ನಂಬಿಕೆ ನಮ್ಮ ಸನಾತನ ಧರ್ಮದಲ್ಲಿದೆ. ಈ ಯಮಕಿಂಕರರು ಹೇಗಿರ್ತಾರೆ ಅಂದರೆ, ಕೆಲವರೆಲ್ಲ ರಾಕ್ಷಸರು ಹಾಗೆ ಹೀಗೆ ಅಂತ ತೋರಿಸಿರ್ತಾರೆ. ಸ್ವಲ್ಪ ಕ್ರೂರವಾಗಿರ್ತಾರೆ, ಯಾಕೆಂದರೆ ನರಕದಲ್ಲಿರೋದು. ಯಮಪುರಿ ಅಂದರೆ ನರಕ. ಯಮಪುರಿಯ ರಾಜ ಯಮಧರ್ಮರಾಯ. ಅವನು ನರಕದ ಅಧಿಪತಿ ಅವನು. ನೀವು ಒಳ್ಳೆ ಕೆಲಸ ಮಾಡಿದರೆ ನರಕದಲ್ಲಿ ಶಿಕ್ಷೆ ಕೊಡ್ತಾರೆ. ಸೊ ಈ ಥರ ಆಯುಷ್ಯ ಮುಗಿದವರ ಪ್ರಾಣವನ್ನು ಯಮಕಿಂಕರರು ತೊಗೊಂಡು ಸೀದಾ ಯಮಪುರಿಗೆ ತೊಗೊಂಡು ಹೋಗ್ತಾರೆ. ಯಮಪುರಿಯಲ್ಲಿ ಯಮಧರ್ಮರಾಯ ಇರ್ತಾನೆ. ಅವನು ಯಾವ ರೀತಿ ಅಂದರೆ ನ್ಯಾಯಾಧೀಶನ ಥರ ಇರ್ತಾನೆ. ಅಲ್ಲಿ ನಿಮ್ಮ ಲೆಕ್ಕಗಳನ್ನೆಲ್ಲ ಲೆಕ್ಕ ಹಾಕ್ತಾರೆ. ಅಲ್ಲಿ ಚಿತ್ರಗುಪ್ತ ಅಂತ ಒಬ್ಬ ಇರ್ತಾನೆ. ಚಿತ್ರಗುಪ್ತ ಒಂದು ಪುಸ್ತಕದಲ್ಲಿ ನಿಮ್ಮ ಇಡೀ ಲೈಫ್ ಸ್ಟೋರಿ ಎಲ್ಲ ಬರೆದಿರ್ತಾನೆ. ಯಾವ ಒಳ್ಳೆ ಕೆಲಸಗಳು ಏನು ಮಾಡಿದ್ರು, ಕೆಟ್ಟ ಕೆಲಸ ಏನು ಮಾಡ್ದ, ಎಲ್ಲದನ್ನು ಬರೆದಿರ್ತಾನೆ. ಅದರ ಪ್ರಕಾರವಾಗಿ ನಿಮಗೆ ಶಿಕ್ಷೆ ಅಥವಾ ರಿವಾರ್ಡ್ಸ್, ಪ್ರೈಝುಗಳು ಸಿಗುತ್ತೆ. ಅಂದರೆ ಶಿಕ್ಷೆ ನರಕದಲ್ಲಿ, ಅದೇ ಥರ ಸುಖಗಳೆಲ್ಲ ಸ್ವರ್ಗದಲ್ಲಿ ಸಿಗುತ್ತೆ ಅಂತ. ಮೊದಲು ಶಿಕ್ಷೆ ಕೊಡ್ತಾರೆ. ನೀವು ಸಣ್ಣ ಪುಟ್ಟ ನೀವೆಲ್ಲ ಕೆಲವು ಚಿತ್ರಗಳೆಲ್ಲ ನೋಡಿರ್ಬೋದು. ಕುದಿಯೋ ಎಣ್ಣೆ ಬಾಣಲಿಲಿ ಹಾಕೋದು, ಈಟಿಗಳಿಂದ ಚುಚ್ಚೋದು, ಆಮೇಲೆ ಜಿಗಣೆಗಳಿಂದ ಕಚ್ಚಿಸೋದು, ಹಾವುಗಳಿಂದ ಕಚ್ಚಿಸೋದು, ಆಮೇಲೆ ಕಾದಿರುವಂಥ ಕಬ್ಬಿಣ ರಾಡಿಂದ ಬರೆ ಕೊಡೋದು, ಈ ಥರದ್ದೆಲ್ಲ ಕೆಲವು ಶಿಕ್ಷೆಗಳಿದೆ. ಈ ಶಿಕ್ಷೆಗಳ ಬಗ್ಗೆನೇ ಒಂದು ಪುರಾಣ ಇದೆ ನಮ್ಮಲ್ಲಿ, ಗರುಡ ಪುರಾಣ ಅಂತ. ಆ ಗರುಡ ಪುರಾಣದಲ್ಲಿ ಯಾವ ಶಿಕ್ಷೆ, ಯಾವ ತಪ್ಪಿಗೋಸ್ಕರ ಯಾವ್ಯಾವ ಶಿಕ್ಷೆ ಇದೆ ಅಂತ ಡೀಟೇಲಾಗಿ ಬರ್ತಿದ್ದಾರೆ. ನೀವು ಅದನ್ನು ರೆಫರ್ ಮಾಡ್ಬೋದು. ಸೊ ಈ ಥರ ನೀವು ಮಾಡಿರೋ ತಪ್ಪುಗಳಿಗೆ ನರಕದಲ್ಲಿ ನೀವು ಅನುಭವಿಸ್ಬೇಕು ಶಿಕ್ಷೆನ. ಆ ಶಿಕ್ಷೆ ಆದಮೇಲೆ ನೀವು ಒಳ್ಳೆ ಕೆಲಸ ಮಾಡಿರ್ತೀರಲ್ಲ, ಅದಕ್ಕೆ ರಿವಾರ್ಡ್ಸ್ ಬೇಕಲ್ಲ. ಸೊ ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿರೋರಿಗೆಲ್ಲ ನೆಕ್ಸ್ಟ್ ಏನು ಮಾಡ್ತಾರೆ, ಅಲ್ಲಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ವರ್ಗಾಧಿಪತಿ ದೇವೇಂದ್ರ ಅಂತ, ದೇವತೆಗಳ ರಾಜ ಅಂತ ಅವನು ಸ್ವರ್ಗದಲ್ಲಿರ್ತಾರೆ. ಸ್ವರ್ಗ ಅಂದರೆ ನೀವೆಲ್ಲ ಫಿಲಮ್ಗಳೆಲ್ಲ ನೋಡಿರ್ಬೋದು. ಅಪ್ಸರೆಯರು, ಆಮೇಲೆ ಮಧುಪಾನ, ಸುರಪಾನ ಅಂತೆಲ್ಲ ಇರುತ್ತೆ. ಅಲ್ಲಿ ಯಾವುದು ಸುಸ್ತಾಗೋಲ್ಲ ನಿಮಗೆ. ಆಮೇಲೆ ಹೇಳಿದ್ನಲ್ಲ, ನಿಮಗೆ ಏನೇನು ಸುಖಗಳು ಬೇಕೋ ಎಲ್ಲ ಸುಖ ಸಂತೋಷಗಳು ಇರುವಂಥ ಒಂದು ಜಾಗ ಸ್ವರ್ಗ. ಈ ರೀತಿ ಒಂದು ಪ್ರಾಣಿಯ ಪಾಪ ಪುಣ್ಯದ ಮೇಲೆ ಅವನು ಸ್ವರ್ಗಕ್ಕೆ ಹೋಗಬೇಕು ನರಕಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪಾಪ ಮಾಡಿದರೆ ಫಸ್ಟ್ ನರಕದಲ್ಲಿ ಶಿಕ್ಷೆಗಳು ಕೊಡ್ತಾರೆ. ಆಮೇಲೆ ಪುಣ್ಯ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಅವನು ಸ್ವರ್ಗದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಈ ಎಲ್ಲ ಲೆಕ್ಕಾಚಾರ ಚುಕ್ತ ಆದಮೇಲೆ, ಪಾಪಕ್ಕೆ ಶಿಕ್ಷೆ ಆಯಿತು, ಪುಣ್ಯಕ್ಕೆಲ್ಲ ಸ್ವರ್ಗ ಆಯಿತು, ಇದೆಲ್ಲ ಲೆಕ್ಕ ಮುಗಿದ್ಮೇಲೆ ಮತ್ತೆ ಆ ಪ್ರಾಣಿ ಹುಟ್ಟಿ ಬರ್ತಾನೆ ಅನ್ನೋದು ನಮ್ಮ ಸನಾತನ ಧರ್ಮದ ನಂಬಿಕೆ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟು ಸಾವು ಅನ್ನೋದಿದೆ, ಪುನರ್ಜನ್ಮ ಅನ್ನೋದ್ರ ಬಗ್ಗೆ ನಂಬಿಕೆ ಇದೆ. ನಿಮ್ಮ ಕರ್ಮಗಳಿಗೆ ಅನುಸಾರ, ಕರ್ಮ ಅಂದರೆ ಕೆಲಸಗಳಿಗೆ ಅನುಸಾರ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ಇಲ್ಲ ನರಕಕ್ಕೆ ಹೋಗ್ತೀರಾ. ಯಾವಾಗ ಹಂಗಾರೆ ಇದರಿಂದ ಮುಕ್ತಿ ಪಡೆಯೋದು ಯಾವಾಗ? ಸಾವು ಬದುಕು ಹುಟ್ಟಿಂದ ನಾವು ಹೊರಗಡೆ ಬರೋದು ಯಾವಾಗ? ಎಷ್ಟು ಸಲ ಈ ಥರ ಆಗ್ತಾ ಇರ್ತೀವಿ ಅಂದರೆ, ಯಾವಾಗ ನಿಮ್ಮ ಸಾವು, ನಿಮ್ಮ ತಪ್ಪುಗಳು ಆಮೇಲೆ ಸರಿ ಅಂದರೆ ಎರಡು ಸಮ ಆಗಿಬಿಟ್ರೆ, ನಿಮ್ಮ ಬ್ಯಾಲೆನ್ಸ್ 0 ಆಯಿತು ಅಂತ ಇಟ್ಕೊಳ್ಳಿ, ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ಆಗೇನಾಗುತ್ತೆ, ನಿಮಗೆ ನೀವು ಮುಕ್ತರಾಗ್ತೀರಾ. ಈ ಹುಟ್ಟು ಸಾವಿನ ಚಕ್ರದಿಂದ ಹೊರಗೆ ಹೋಗ್ತೀರಾ. ಅದನ್ನು ನಾವು ಮುಕ್ತಿ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲ ಮಹಾನುಭಾವರೆಲ್ಲ ಕೆಲವರೆಲ್ಲ ಹೇಳೋದು ಕೇಳಿರ್ಬೇಕು, ನನಗೆ ಮುಕ್ತಿ ಕೊಡಪ್ಪ ಅಂತ. ಮುಕ್ತಿ ಅಂದರೆ ನೀವು ಮತ್ತೆ ಹುಟ್ಟೋಂಗಿಲ್ಲ, ಮತ್ತೆ ಸಾಯೋಂಗಿಲ್ಲ. ಅದಕ್ಕೆ ನಾವು ಮುಕ್ತಿ ಅಂತ ಹೇಳ್ತೀವಿ. ಅಂದರೆ ದೇವರಲ್ಲಿ ಲೀನನಾಗೋದು. ನಮ್ಮಲ್ಲಿ ಈ ಆತ್ಮ ಅನ್ನೋದೇನಿರುತ್ತೆ ಅದು ದೇವರಲ್ಲಿ ಲೀನ ಆಗಿರುತ್ತೆ. ನಮ್ಮ ಆತ್ಮನು ಏನಂತ ಅರ್ಥ ನಮ್ಮ ಪ್ರಕಾರ, ಅದು ದೇವರ ಒಂದು ರೂಪ, ದೇವರ ಒಂದು ಭಾಗ ಅಲ್ವಾ. ಸೊ ಅದು ಏನಾಗುತ್ತೆ, ಮತ್ತೆ ದೇವರಲ್ಲಿ ಮಹಾನ್ ಚೈತನ್ಯದಲ್ಲಿ ಲೀನನಾಗಿ ಹೋಗ್ತೀವಿ ನಾವು ಅಂತ ನಮ್ಮ ಸನಾತನ ಧರ್ಮದಲ್ಲಿರೋ ನಂಬಿಕೆ. ಹಾಗಾಗಿ ಎಲ್ಲ ಪ್ರಾಣಿಗಳು ಏನಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಮುಕ್ತಿ ಅಥವಾ ಮೋಕ್ಷಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಸೊ ಹಾಗಾಗಿ ನಾವೆಲ್ಲ ಏನು ಪ್ರಯತ್ನ ಪಡಬೇಕು, ಈ ಹುಟ್ಟು ಸಾವು ನೋವು, ಈ ನೋವುಗಳಿಗಿಂದ ಮುಕ್ತಿ ಪಡಿಬೇಕು ಅಂದರೆ ನಾವೇನು ಮಾಡಬೇಕು, ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಕೈಲಾದಷ್ಟು ಪರೋಪಕಾರ ಮಾಡಬೇಕು. ಯಾರಿಗೂ ತೊಂದರೆ ಕೊಡಬಾರ್ದು, ನೋವು ಕೊಡಬಾರ್ದು, ಹಿಂಸೆ ಕೊಡಬಾರ್ದು. ಬರೀ ಮನುಷ್ಯರಿಗೆ ಅಂತಲ್ಲ, ಪ್ರಾಣಿಗಳಿಗೂ ಸಹಿತ ನಾವು ಹಿಂಸೆ ಮಾಡಬಾರ್ದು. ಸೊ ಈ ರೀತಿ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಈ ಹುಟ್ಟು ಸಾವು, ಈ ನೋವುಗಳು, ನಾವು ಮನುಷ್ಯನಾಗಿ ಹುಟ್ಟು ಬಂದ ಮೇಲೆ ಅನುಭವಿಸುವಂಥ ಅನೇಕ ನೋವುಗಳು, ಇವುಗಳಿಂದೆಲ್ಲ ಮುಕ್ತರಾಗಬೇಕು ಅಂದರೆ ನಾವು ಆದಷ್ಟು ಒಳ್ಳೆಯ ಕೆಲಸ ಮಾಡಬೇಕು, ಪರೋಪಕಾರ ಮಾಡಬೇಕು. ಮನುಷ್ಯ ಜನ್ಮ ಇರೋದನ್ನು ನಾವು ಉಪಯೋಗಿಸ್ಕೋಬೇಕು.